ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ ಎಂ.ಐ. ಅಥವಾ ಮಲ್ಲಪ್ಪ ಜೋತ್ ಅವರು. ಆತ್ಮೀಯರೇ, CEC ಚೀಫ್ ಎಲೆಕ್ಷನ್ ಕಮಿಷನರ್ 19ಕ್ಕೆ ಮುಗಿದ ನಮ್ಮ ರಾಜೀವ್ ಕುಮಾರ್ ಅವ್ರದ್ದು. ಇನ್ನು ನಂತರ ಯಾರು ಅನ್ನೋದಕ್ಕಾಗಿ ಆಯ್ಕೆ ಸಮಿತಿ ಕೂಡಿತ್ತು. ಆಯ್ಕೆ ಸಮಿತಿ ನಿಮಗೆ ಗೊತ್ತದೆ, ಈಗಾಗಲೇ ಕಾನೂನು ಮಾಡಿದ ಪ್ರಕಾರ 2023 ಪ್ರಧಾನಿ, ವಿರೋಧ ಪಕ್ಷದ ನಾಯಕರು, ಇನ್ನೊಬ್ಬರು ಕ್ಯಾಬಿನೆಟ್ ಮಿನಿಸ್ಟರು ಆಲ್ರೆಡಿ ಕಾನೂನು ಮಾಡಿದ್ದಾರೆ ನಮ್ಮ ಮೋದಿಯವ್ರ ಸರ್ಕಾರ. ಅದ್ರ ಪ್ರಕಾರ ಅವ್ರೀಗ ಜ್ಞಾನೇಶ್ ಕುಮಾರ್ ಅನ್ನೋರನ್ನು, ಅವ್ರ ನಂತರದಲ್ಲಿ ಸೀನಿಯರ್ ಇದ್ದಂಥ ಜ್ಞಾನೇಶ್ ಕುಮಾರ್ ಅವ್ರನ್ನ ಚೀಫ್ ಎಲೆಕ್ಷನ್ ಕಮಿಷನ್ ಆಗಿ ಮೋಸ್ಟ್ಲಿ ಘೋಷಣೆ ಮಾಡಿದ್ದಾರೆ ಅನ್ನೋ ಸುದ್ದಿಗಳಿದ್ದಾವೆ. ಅದಕ್ಕೆ ಸಹಜವಾಗಿನ ನಮ್ಮ ರಾಹುಲ್ ಗಾಂಧಿ ಅವರು ವಿರೋಧ ಮಾಡಿದ್ದಾರೆ. ಆಲ್ರೆಡಿ ಸುಪ್ರೀಂ ಕೋರ್ಟ್ನಲ್ಲಿ ಕೇಸು ಹಾಕಿದ್ದಾರೆ. 19 ತಾರೀಕಿಗೆ ಎನ್ಕ್ವೈರಿ ಅದ, ಅದು ಮುಗಿತಾನೆ ನಿಲ್ರಿ ಅಂತ ಹೇಳೋದ್ರೊಳಗೆ ಗೊತ್ತದ ಈಗ ನೀವು ಮೋದಿಜಿಯವ್ರು ಯಾವ ರೀತಿಯಾಗಿ ಕೆಲಸ ಮಾಡ್ತಾರೆ ಅಂತೇಳಿ ಅದನ್ನು ಚರ್ಚೆ ಮಾಡೋಕ್ಕಿಂತ ಮೊದಲು ಘೋಷಣೆ ಮಾಡಿಬಿಟ್ಬಿಡುವಂಥದ್ದು. ನಂತರದಲ್ಲಿ ಏನಾಗ್ತದೆ ಕಾನೂನು ಅಂತಿಮ ಮಾಡಿದ್ದೀವಿ, ಏನು ಮಾಡ್ತಾರೆ ವಿರೋಧ ಪಕ್ಷದವರು ಅನ್ನೋ ಹಂಗೆ ನಮ್ಮ ಮೋದಿಜಿಯವರು ಆಲ್ರೆಡಿ ಘೋಷಣೆ ಮಾಡಿದ್ದಾರೆ ಅಂತೇಳಿ ಸ್ಪಷ್ಟ ಆಗಿದೆ. ಬಟ್ ಇದ್ರ ಹೋರಾಟ ಮಾತ್ರ ನಮ್ಮ ರಾಹುಲ್ ಗಾಂಧಿಯವರು ಸ್ಟಾರ್ಟ್ ಮಾಡಿದ್ದಾರೆ. ಇಲ್ಲ, ಇಲ್ಲೇ ಕ್ಯಾಬಿನೆಟ್ ಮಿನಿಸ್ಟರ್ ಬದಲಾಗೆ ಇಲ್ಲೇ CJI ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಇರಬೇಕು ಅಂದಾಗ ಮಾತ್ರ ಒಬ್ಬ ಯೋಗ್ಯ ಏನಪ್ಪ ಅಂದರೆ CEC ಚೀಫ್ ಎಲೆಕ್ಷನ್ ಕಮಿಷನ್ ಅವರು ಆಯ್ಕೆ ಮಾಡಲಿಕ್ಕೆ ಸಾಧ್ಯದ. ಏನಾಯ್ತಪ್ಪ ಅಂತಂದ್ರೆ ಸರ್ಕಾರದ ಕೈಯಲ್ಲಿರುತ್ತಿರುವಂಥ ಒಂದು ವ್ಯಕ್ತಿ ಆಗಿಬಿಡ್ತಾರೆ ಅವರು. ಆಲ್ರೆಡಿ ಸುಪ್ರೀಂ ಕೋರ್ಟ್ ಹೇಳಿದೆ ಈ ಮಾತನ್ನು, ತನ್ನ ವ್ಯಾಖ್ಯಾನದಲ್ಲಿ ಹೇಳಿಬಿಟ್ಟದು. ಇಲ್ಲ, 3 ಜನ ಬೇಕಲ್ಲೇ, ಒಬ್ಬರು ಪ್ರಧಾನಿ, ಇನ್ನೊಬ್ಬರು ವಿರೋಧ ಪಕ್ಷ ನಾಯಕರು, ಇನ್ನೊಬ್ಬರು CJI ನ್ಯಾಯಾಲಯದೊಬ್ಬರು ಬೇಕಂತೇಳಿ ಅದನ್ನು ವಿರೋಧ ಮಾಡಿದರು ಸರ್ಕಾರದವರ. ಆದರೂ ಅದನ್ನು ಡಿಸಿಷನ್ ಕೊಟ್ಟಿದ್ದರು. ಆದರೆ ಹಿಂದಿನ ನಮ್ಮ CJI ಇದ್ದಂಥವ್ರು ಒಂದು ಹಾದಿ ಮಾಡಿಕೊಟ್ರು ಅವ್ರಿಗೆ, ನಿಮಗೆ ಬೇಕಾದ್ರೆ ನೀವು ಕಾಲು ತಿದ್ಕೋಬಹುದಪ್ಪ ಅಂತ. ಇಷ್ಟು ಸುಳ್ಳು ಸಿಕ್ಕ ತಕ್ಷಣ ನಮ್ಮ ಮೋದಿ ಸರ್ಕಾರ ಅದನ್ನು ಸದುಪಯೋಗ ಮಾಡಿಕೊಂಡ ತಮಗೆ ಬೇಕಾದಂಥ 2-1 ಯಾವ ಬೇಕಾದರೂ ವಿರೋಧ ಪಕ್ಷ ಇರಲಿ, ವಿರೋಧ ಮಾಡಲಿ, ಏನು ತಪ್ಪು, ವಿರೋಧ ಪಕ್ಷ ವಿರೋಧ ಮಾಡೋದು ಅಂತೇಳಿ ಏಕಪಕ್ಷೀಯ ನಿರ್ಧಾರವಾಗಿ ಮಾಡ್ಕೊಂಡ್ಬಿಟ್ರೆ ಅವರು. ಅದನ್ನು ನಿಜವಾಗಿಯೂ ಎಲೆಕ್ಷನ್ ಕಮಿಷನರ್ ಭಾಳ ಇಂಪಾರ್ಟೆಂಟ್ ಪೋಸ್ಟ್ ಇವತ್ತು. ಯಾಕೆಂದ್ರೆ ನಿಷ್ಪಕ್ಷಪಾತವಾಗಿ ಆ ಪೋಸ್ಟಲ್ಲಿದ್ದು ಕೆಲಸ ಮಾಡಬೇಕು. ಅದು ಸ್ವಾಯತ್ತ ಸಂಸ್ಥೆ. ಎಲೆಕ್ಷನ್ ಸಂದರ್ಭದಲ್ಲಂತೂ ಅವರ ಸಾರ್ವಭೌಮ ಈ ದೇಶದ್ದು, ಅವ್ರ ನಿರ್ಧಾರವೇ ಅಂತಿಮ. ಇದು ನಿಮಗೆ ಗೊತ್ತದ, ನಮಗೆ ಗೊತ್ತದ. ಪ್ರಜಾಪ್ರಭುತ್ವ ಉಳಿಬೇಕಾಗಿದ್ದು ಚೀಫ್ ಎಲೆಕ್ಷನ್ ಕಮಿಷನ್ ಭಾಳ 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 ಇಂಪಾರ್ಟೆಂಟು, ಮುಖ್ಯ 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 ಮುಖ್ಯ